ಈ ಸರ್ಕಾರ ಈಗಲಾದ್ರು ಇನ್ನು 2.5 ವರ್ಷವಾದ್ರು ಅದೇನೋ 28ಕ್ಕೆ ಪುನಃ ಅವ್ರದೇ ಸರ್ಕಾರ ತರ್ತಾರಂತ ಬಂದ್ಬಿಡುತ್ತಂತೆ. ಜನ ಕಾಯ್ತಾವ್ರು 28ಕ್ಕೆ ಮತ್ತೆ ಇವ್ರನ್ನೇ ಗೆಲ್ಸ ಹೇಳ್ತಿದ್ದಾರೆ. ನಿನ್ನೆ 28 ಇನ್ನೂ ಬಹಳ ದೂರ ಇದೆಯಲ್ಲ, ಏನಾಗುತ್ತೋ ಯಾರಿಗೆ ಗೊತ್ತು. ಬಿಹಾರದಲ್ಲಿ ಇದು INDA ಅಲ್ಲಿ ತೇಜಸ್ವಿ ಲಲ್ಲೂ ಪ್ರಸಾದ್ ಅವ್ರ ಮಗ 1 ತಿಂಗಳು ಮುಂಚೆಯಿಂದಲೂ ಹೇಳ್ಕೊಂಬಂದ, ಈ ಬಾರಿ 18ನೇ ತಾರೀಕು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದೀನಿ. ಅದನ್ನು ಸ್ವಲ್ಪ ನೆನಪಿಸ್ಕೊಳ್ಳೋದು ಒಳ್ಳೇದು. ಇವರು 18ನೇ ತಾರೀಕು ಪ್ರಮಾಣ ವಚನಕ್ಕೆ ದಿನಾಂಕನೂ ನಿಗದಿ ಮಾಡಿಬಿಟ್ಟಿದ್ರಲ್ಲಿ INDA ಪಾರ್ಟ್ನರ್ಸ್. ಅದನ್ನು ಸ್ವಲ್ಪ ನೆನೆಸ್ಕೊಂಡು ರಾಜ್ಯದ ಜನತೆ ಜೊತೆ ಚೆಲ್ಲಾಟ ಆಡೋದು ನಿಲ್ಲಿಸಿ ಜನಗಳ ಕಷ್ಟ ಸುಖದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೂ ಸ್ವಲ್ಪನಾದರೂ ಗಮನ ಕೊಡಿ. ಇದನ್ನ ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಅದೇನಕ್ಕೆ ನೀವೇ ಎಲ್ಲ ತೋರಿಸ್ತಾ ಇದ್ದೀರಿ, ಇದು ಮಧ್ಯಂತರ ಅಂತ, ಇಂಟರ್ವಲ್ ಬ್ರೇಕ್ ಇದೆ ಅಂತ ಹೇಳಿದಿರಿ. ಅದು ಬ್ರೇಕು ಪರ್ಮನೆಂಟ್ ಆಗಿ ಮಾಡ್ಕೊಂಡವ್ರು ಕಾದ್ ನೋಡೋಣ. ಮೊನ್ನೆ ನಾವು ಕೂತು ಚರ್ಚೆ ಮಾಡಿದೀವಿ. 2 ಪಕ್ಷಗಳ ಮುಖಂಡರುಗಳು, ಶಾಸಕರು ಚರ್ಚೆ ಮಾಡಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ, ಜನಗಳಿಗೆ ಬೇಸರ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ. ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ. ಅಶೋಕ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು. ನಮ್ಮ ಕಲ್ಯಾಣ ಕರ್ನಾಟಕ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡವ್ರೆ ಮುಖ್ಯಮಂತ್ರಿಗಳು. 15,000 ಓಲಿ 5,000 ಕೋಟಿ ಆಗಿದೆಯಲ್ಲಿ ಕೆಲಸ ನೋಡಬೇಕು, 1,000 ಕೋಟಿ ಕೆಲಸ ಮಾಡೋರು. ಅದೆಲ್ಲ ಮಾಹಿತಿಗಳನ್ನ ತೆಗೆದು ಉತ್ತರ ಕರ್ನಾಟಕಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ, ಕೊನೆ ಹಂತದಲ್ಲಿಟ್ಟರೆ ತರಾತುರಲ್ಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನ ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದು ಹೇಳಿ. ಅವ್ರು ಇರ್ಲಿ, ಅವ್ರಿಗೆ ಒಗ್ಗಟ್ಟಾದ್ರೂ ಒಳ್ಳೇದಲ್ವಾ. ಈಗಲಾದ್ರೂ ನಾಡಿನ ಜನತೆಗೆ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋದು ಅಭಿನಂದಿಸೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.